ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಫೈನಲಿ ನಾವು ವೇಟ್ ಮಾಡ್ತಾ ಇದ್ದ ದಿನ ಬಂದಾಯ್ತು. ನಾವು ಇಂಗ್ಲೆಂಡ್ ವಿರುದ್ಧ T20 ಮ್ಯಾಚ್ ಗಿಂತನೂ ODI ಮ್ಯಾಚ್ ಗೆ ಜಾಸ್ತಿ ವೇಟ್ ಮಾಡ್ತಾ ಇದ್ವಿ. ಏನಕ್ಕಂದ್ರೆ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಅಫ್ಘಾನಿಸ್ತಾನ ವಿರುದ್ಧ ODI ಸೀರೀಸ್ ನ ಮಿಸ್ ಮಾಡ್ಕೊಂಡಿದ್ರು. ಅಲ್ಲೇ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಸ್ವಲ್ಪ ಬೇಜಾರನ್ನಾಗಿತ್ತು. ಬಟ್ ರೋಹಿತ್ ಶರ್ಮಾ ಆಡಿದ್ರು. ಬಟ್ ಆದ್ರೆ ರೋಕೋ ಜೋಡಿ ಆನ್ ದ ಫೀಲ್ಡ್ ಕಾಣಿಸ್ಕೊಳ್ತಾ ಇದಾರಲ್ವ ಇವತ್ತು, ಆದ್ರಿಂದ ಎಲ್ಲರಿಗೂ ಖುಷಿ ಅಂತ ಹೇಳ್ಬೋದು. ಓವರ್ ಆಲ್ ಇಂಡಿಯನ್ ಫ್ಯಾನ್ಸ್ ಗೆ ಖುಷಿ ಅಂತಾನೆ ಹೇಳ್ಬೋದು. ಇವತ್ತು ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಮೊದಲನೇ ODI ಮ್ಯಾಚ್ ನ ಆಡ್ತಾ ಇರೋದು. ಅದು ಮ್ಯಾಚ್ ಆಗ್ತಾ ಇರೋದು ಬಂದ್ಬಿಟ್ಟು ಎಡ್ಜ್ಬಾಸ್ಟನ್ ಬರ್ಮಿಂಗ್ ಹ್ಯಾಮ್ ಅಲ್ಲಿ 3 ಗೇಮ್ ಆಗಿರುತ್ತೆ. ಅದು 3 ಗೇಮ್ ಆಗಿರೋದ್ರಿಂದ ಎಲ್ಲರೂ ವಿಟ್ನೆಸ್ ಮಾಡಬಹುದು. ಅದೇ T20 ಅಂತ ಬಂದಾಗ ಅವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ದು ಬಂದ್ಬಿಟ್ಟು 10 PM ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ಅಷ್ಟೊಂದು ನೋಡಕ್ ಆಗ್ತಾ ಇದ್ದಿಲ್ಲ. ಬಟ್ ಈ ಮ್ಯಾಚ್ 3 ಆಗಿರೋ ಕಾರಣದಿಂದ ಕಂಪ್ಲೀಟ್ ಆಗಿ ಮ್ಯಾಚ್ ನೋಡಕ್ ಆಗಿಲ್ಲ. ಆದ್ರೂ ಕೆಲವರು ಆಫೀಸ್ ಅಲ್ಲೆಲ್ಲ ಇರ್ತಾರೆ. ಬಟ್ ಆದ್ರೂ ಒಂದ್ ಇನ್ನಿಂಗ್ಸ್ ಆದ್ರೂ ನೋಡಬಹುದು. 6 ಗಂಟೆ ಮೇಲೆ ಮ್ಯಾಚ್ ಆದ್ರೂ ನೋಡಬಹುದಲ್ವಾ. ಆದ್ರಿಂದ ಎಲ್ಲರೂ ಒಂಥರ ಎಕ್ಸೈಟ್ ಆಗಿ ಒಂಥರ ಮ್ಯಾಚ್ ನೋಡಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾ ಈ ODI ಆಡೋಕ್ಕೂ ಮುಂಚೆನೆ ಇಂಗ್ಲೆಂಡ್ ವಿರುದ್ಧ T20 ಮ್ಯಾಚಸ್ ನಡೆದ್ರಲ್ವಾ, ಅಲ್ಲಂತೂ ಕ್ಲೀನ್ ಸ್ವೀಪ್ ಮಾಡಿಸ್ಕೊಂಡಿದ್ದು ಟೀಮ್ ಇಂಡಿಯಾ. ಒಂದು ಮ್ಯಾಚ್ ವಿನ್ ಆಗಲಿಲ್ಲ, ಸಾಕಷ್ಟು ಸ್ಟ್ರಗಲ್ ಪಟ್ರು ಅಂತ ಹೇಳ್ಬೋದು. ಅಲ್ಲಿ ಸ್ವಲ್ಪ ಕ್ಯಾಪ್ಟನ್ಸಿ ಮಿಸ್ಟೇಕ್ಸ್ ಅನ್ನೋದು ಜಾಸ್ತಿ ಇತ್ತು, ಎದ್ದು ಕಾಣ್ತಾ ಇತ್ತು. ಒಂಥರ ಓವರ್ ಆಲ್ ಮಿಸ್ಟೇಕ್ಸ್ ಇಂದಾನೆ ಇಂಗ್ಲೆಂಡ್ ವಿರುದ್ಧ T20 ಆಡಿದ್ರು. ಬಟ್ ಅದೇ ಡಿಫ್ರೆಂಟ್ ಫಾರ್ಮ್ಯಾಟ್, ಇದೇ ಡಿಫ್ರೆಂಟ್ ಫಾರ್ಮ್ಯಾಟ್. ODIs ಅಂತ ಬಂದಾಗ ಇವಾಗ ಡಿಫ್ರೆಂಟ್ ಪ್ಲೇಯರ್ಸ್ ಇರೋದು. ಇವ್ರಿಗೆ ಇಂಗ್ಲೆಂಡ್ಗೂ ಅಷ್ಟೊಂದು ಈಜಿ ಇರಲ್ಲ. T20 ಅಲ್ಲಿ ಸೋಲ್ಸಿದ್ರಲ್ವಾ, ಅದೇ ರೀತಿ ODIs ಅಲ್ಲಿ ಸೋಲ್ಸಕ್ ಆಗಲ್ಲ ಟೀಮ್ ಇಂಡಿಯಾನ. ಏನಕ್ಕಂದ್ರೆ ಟೀಮ್ ಇಂಡಿಯಾ ಕಡೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ಶ್ರೇಯಸ್ ಅಯ್ಯರ್ ಪ್ರತಿಯೊಬ್ರು ಸಗದಾಗೇನೆ ಆಡ್ತಾರೆ ಮಗ. ಇಂಗ್ಲೆಂಡ್ ಕಂಡೀಷನ್ಸ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವ್ರದ್ದು ಆವರೇಜ್ 50+ ಇರೋದು. 2017 ವರ್ಲ್ಡ್ ಕಪ್ ಅಲ್ಲಿ ನೋಡಿರ್ತೀರ, 5 ಸೆಂಚುರೀಸ್ ಸ್ಕೋರ್ ಮಾಡ್ತಾರೆ. ಅದೇ ಆಡಿದ್ದು ಇಂಗ್ಲೆಂಡ್ ಅಲ್ಲಿ ಅಲ್ವಾ. ಒಂಥರ ಸಗದಾಗ ಆಡ್ತಾರೆ ಇಂಗ್ಲೆಂಡ್ ಕಂಡೀಷನ್ಸ್ ಅಂತ ಬಂದಾಗ ರೋಹಿತ್ ಶರ್ಮಾ. ಮತ್ತೆ ವಿರಾಟ್ ಕೊಹ್ಲಿನೂ ಸಗದಾಗ ಆಡ್ತಾರೆ ಇಂಗ್ಲೆಂಡ್ ಕಂಡೀಷನ್ಸ್ ಅಂತ ಬಂದಾಗ. ಇವರಿಬ್ಬರೇ ಮೈನ್ ಪಿಲ್ಲರ್ಸ್ ಅಂತ ಹೇಳ್ಬೋದು ODIs ಅಂತ ಬಂದಾಗ ಟೀಮ್ ಇಂಡಿಯಾ ಕಡೆ, ಅದು ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ. ಆದ್ರಿಂದ ಟೀಮ್ ಇಂಡಿಯನ್ ಸೋಲ್ಸೋದು ಅಷ್ಟೊಂದು ಈಸಿ ಇರಲ್ಲ ಇಂಗ್ಲೆಂಡ್ಗೆ. ಬಟ್ ಹಂಗನ್ಬಿಟ್ಟು ಇಂಡಿಯಾಗೇನು ಅಷ್ಟೊಂದು ಈಸಿ ಇರಲ್ಲ ಇಂಗ್ಲೆಂಡ್ ವಿರುದ್ಧ ವಿನ್ ಆಗೋಕೆ. ಇಂಗ್ಲೆಂಡ್ ಅವರು ಇಂಗ್ಲೆಂಡ್ ಕಂಡೀಷನ್ಸ್ ಎಲ್ಲ ಆಡ್ತಾ ಇರೋದು. ಅವ್ರಿಗೆ ಹುಟ್ಟಿ ಬೆಳೆದಿರೋದು ಅಲ್ಲೇ ಮಗ. ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ತರ ಬಿಹೇವ್ ಆಗುತ್ತೆ, ಯಾವ ತರ ಅಡಾಪ್ಟ್ ಆಗಬೇಕು ಅಂತ. ಅದು ಈಸಿ. ಬಟ್ ಟೀಮ್ ಇಂಡಿಯಾಗೆ ಅಡಾಪ್ಟ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಅಡಾಪ್ಟ್ ಆಗ್ಬಿಟ್ರೆ ಟೀಮ್ ಇಂಡಿಯಾನು ವಿನ್ ಆಗ್ಬೋದು. ಮತ್ತೆ ಇವರಿಬ್ಬರದು ಓವರ್ ಆಲ್ ಸ್ಟಾಟ್ಸ್ ಅಂತ ನೋಡಿದಾಗ ಇದುವರೆಗೂ ಟೋಟಲ್ ODI ಮ್ಯಾಚಸ್ ಮಾಡಿರೋದು ಇವರು 110. ಅದರಲ್ಲಿ 61 ಬಂದು ಟೀಮ್ ಇಂಡಿಯಾ ವಿನ್ ಆದ್ರೆ, ಇನ್ 44 ಮ್ಯಾಚಸ್ ಬಂದು ಇಂಗ್ಲೆಂಡ್ ವಿನ್ ಆಗಿರೋದು. ಮತ್ತೆ 2 ಟೈ ಆಗಿದೆ, ನೋ ರಿಸಲ್ಟ್ 3. ಇಲ್ಲಿ ನೋಡಿ, ಟೀಮ್ ಇಂಡಿಯಾದ ಡಾಮಿನೇಷನ್ ಅನ್ನೋದು ಜಾಸ್ತಿ ಕಾಣ್ತಾ ಇದೆ. ಬಟ್ ಟೀಮ್ ಇಂಡಿಯಾದ ಡಾಮಿನೇಷನ್ ಆಗಿರೋದು ಎಲ್ಲಿ ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಆಡಿದಾಗ ಡಾಮಿನೇಷನ್ ಜಾಸ್ತಿ ಮಾಡಿರೋದು. ಬಟ್ ಅದೇ ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಮ್ಯಾಚ್ ಆಡ್ತಾ ಇರೋದು. ಆ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಎಷ್ಟು ಮ್ಯಾಚ್ ಆಡಿದ್ರೆ ಅಂದ್ರೆ ಟೋಟಲ್ ಆಡಿದ್ರೆ 40 ಮ್ಯಾಚ್ ಅಲ್ಲಿ 23 ಮ್ಯಾಚಸ್ ಇಂಗ್ಲೆಂಡ್ ವಿನ್ ಆದ್ರೆ, ಇನ್ 17 ಮ್ಯಾಚಸ್ ಅಷ್ಟೇ ಟೀಮ್ ಇಂಡಿಯಾ ವಿನ್ ಆಗಿರೋದು. ನೋಡಿ, ಓವರ್ ಆಲ್ ಅಂತ ಬಂದಾಗ ಟೀಮ್ ಇಂಡಿಯಾ ಡಾಮಿನೇಷನ್ ಜಾಸ್ತಿ ಮಾಡಿರೋದು. ಬಟ್ ಇಂಗ್ಲೆಂಡ್ ಕಂಡೀಷನ್ಸ್ ಅಂತ ಬಂದಾಗ ಇಂಗ್ಲೆಂಡ್ ಡಾಮಿನೇಷನ್ ಮಾಡಿರೋದು. ನೋಡಿ, 6 ಮ್ಯಾಚಸ್ ಡಿಫ್ರೆನ್ಸ್ ಏನ್ ತಮಾಷೆ ಅಲ್ಲ. ಆದ್ರಿಂದ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಇಂಗ್ಲೆಂಡ್ ನ ಸೋಲ್ಸೋದ್ ಕಷ್ಟ ಇದೆ ಟೀಮ್ ಇಂಡಿಯಾಗೂ ಅಷ್ಟೇ. ಇಂಗ್ಲೆಂಡ್ ಗೆ ಒಂಥರ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಹೋಮ್ ಕಂಡೀಷನ್ಸ್, ಪಿಚ್ ಎಲ್ಲ ಗೊತ್ತಿರುತ್ತಲ್ವಾ. ಆದ್ರಿಂದ ಸೀರೀಸ್ ನ ವಿನ್ ಆಗೋಕೆ ಇಂಗ್ಲೆಂಡ್ ಗೆ ಅಡ್ವಾಂಟೇಜ್ ಜಾಸ್ತಿ ಇರೋದು. ಮತ್ತೆ ಇವತ್ತು ಮ್ಯಾಚ್ ಆಗ್ತಾ ಇರೋದು ಎಡ್ಜ್ಬಾಸ್ಟನ್ ಬರ್ಮಿಂಗ್ ಹ್ಯಾಮ್ ಅಲ್ವಾ. ಈ ಪಿಚ್ ಯಾವ ತರ ಬೇಹುತ್ತೆ ಅಂತ ನೋಡೋದಾದ್ರೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ಬ್ಯಾಟಿಂಗ್ ಆಡಕ್ ಈಸಿ. ಇಲ್ಲೇನೋ ಫಾಸ್ಟ್ ಬೌಲರ್ಗೆ ಅಸಿಸ್ಟ್ ಇಲ್ವಾ ಅಂತ ಕೇಳೋದಾದ್ರೆ, ಫಾಸ್ಟ್ ಬೌಲರ್ಸ್ಗೂ ಅಸಿಸ್ಟ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನ್ಯೂ ಬಾಲ್ ಆಗ್ತಾರಲ್ವಾ, ಆ ಟೈಮಲ್ಲಿ 1 to 6 ಓವರ್ ಸೀಮ್ ಸ್ವಿಂಗ್ ಅನ್ನೋದಾಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ. ಲೇಟ್ ರನ್ ಬರ್ತಾ ಬ್ಯಾಟಿಂಗ್ ಆಡೋಕೆ ಈಸಿ ಆಗುತ್ತೆ. ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಪ್ಲೇಗ್ ಬರೋ ಚಾನ್ಸಸ್ ಇರುತ್ತೆ. ಏನ್ ಅಷ್ಟೊಂದು ಜನ ಜಾಸ್ತಿ ಬರಲ್ಲ, ಬಟ್ ಆದ್ರೂ ಒಂದ್ ರೇಂಜ್ ಮೀಡಿಯಂ ಆಗಿ ಪ್ಲೇಗ್ ಬರೋ ಚಾನ್ಸಸ್ ಇರುತ್ತೆ. ಈ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಟೀಮ್ ಟೋಟಲ್ ಅಂತ ನೋಡಿದಾಗ 408. ಅದು ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ 2015 ಅಲ್ಲಿ ಆಡಿದಾಗ ಇಂಗ್ಲೆಂಡ್ ಅವ್ರು ಕಲೆ ಹಾಕಿರೋ ರನ್ಸ್ ಮಗ. ಇದೆ ಹೈಯೆಸ್ಟ್ ಟೀಮ್ ಟೋಟಲ್ ಈ ಗ್ರೌಂಡ್ ಅಲ್ಲಿ. ಹಂಗೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಪೊಸಿಷನ್ ಸ್ಕೋರ್ ಅಂತ ನೋಡಿದಾಗ, ಇವಾಗ ಲಾಸ್ಟ್ 5 years ತಗೊಂಡಾಗ 290 ಇರೋದು ಆವರೇಜ್ ಪೊಸಿಷನ್ ಸ್ಕೋರ್. ಬಟ್ ಅದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಯಾವ ತರ ಇರ್ತಂದ್ರೆ 240, 250 ಇತ್ತು. ಬಟ್ ಪ್ಲೇಯರ್ಸ್ ಎಲ್ಲ ಒಂಥರ ಅಪ್ಗ್ರೇಡ್ ಆದ್ರಲ್ವಾ, ಸ್ವಲ್ಪ ಅಗ್ರೆಸಿವ್ ಆಡಕ್ ಶುರು ಮಾಡಿದ್ರು. ಅವಾಗಿಂದ ಲಾಸ್ಟ್ 10 years ಸ್ಟಾಟ್ಸ್ ಅಂತ ತಗೊಂಡಾಗ ಈ ಗ್ರೌಂಡ್ ಅಲ್ಲಿ 290 ಆವರೇಜ್ ಪೊಸಿಷನ್ ಸ್ಕೋರ್ ಇರೋದು. ಆದ್ರಿಂದ ನೋಡಿ, ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿದೆ. ಯಾವ್ದು 300+ ರನ್ಸ್ ಏನಾದ್ರು ಸ್ಕೋರ್ ಮಾಡ್ಕೊಬಿಟ್ರೆ ಒಂಥರ ಈಸಿಯಾಗಿ ವಿನ್ ಆಗ್ಬೋದು. ಆದ್ರಿಂದ ಯಾರಾಗ್ಲಿ 300+ ರನ್ಸ್ ಸ್ಕೋರ್ ಮಾಡಕ್ ನೋಡ್ತಾ ಇರ್ತಾರೆ. ಒಂಥರ ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳ್ಬೋದು. 300+ ರನ್ಸ್ ಸ್ಕೋರ್ ಮಾಡಿದ್ರೆ, ಅದೇನಾದ್ರು 270, 280 ಆ ತರ ರನ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ ಒಂಥರ ಈಸಿಯಾಗಿ ಚೇಸ್ ಮಾಡ್ಬಿಡ್ತಾರೆ. ವಿನ್ ಆಗೋ ಚಾನ್ಸಸ್ ಒಂಥರ ಪರ್ಸೆಂಟೇಜ್ ಕಡಿಮೆ ಅಂತ ಹೇಳ್ಬೋದು. ಆದ್ರಿಂದ 300 ಇಲ್ಲ 320 ಆ ತರ ಏನಾದ್ರು ಒಂಥರ ಸ್ಕೋರ್ ಮಾಡಿದ್ರೆ ಒಂಥರ ಕಾಂಪಿಟೇಟಿವ್ ಸ್ಕೋರ್ ಅಂತಾನೆ ಹೇಳ್ಬೋದು ವಿನ್ ಆಗಕ್ಕೆ. ಹಂಗೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ODI ಮ್ಯಾಚಸ್, ಅದೇ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತ ಬಂದಾಗ ಎಷ್ಟು ಮ್ಯಾಚ್ ಆಡಿದೆ ಅಂತ ನೋಡೋದಾದ್ರೆ, ಆಡಿರೋದು 65 ಮ್ಯಾಚಸ್ ಈ ಗ್ರೌಂಡ್ ಅಲ್ಲಿ. ಅದರಲ್ಲಿ 27 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ, ಇನ್ 31 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿರೋದು. ಇಲ್ಲಿ ನೋಡಿ, ಚೇಂಜಿಂಗ್ ಮಾಡಿದ್ರೆ ಡಾಮಿನೇಷನ್ ಅನ್ನೋದು ಕಾಣ್ತಾ ಇರೋದು. ಬಟ್ ಟೀಮ್ ಇಂಡಿಯಾ T20 ಅಂತ ಬಂದಾಗ ಯಾವ ತರ ಮಿಸ್ಟೇಕ್ಸ್ ಮಾಡ್ತಾ ಇತ್ತು, ಅದೇ ಬ್ಯಾಟಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬೌಲಿಂಗ್ ನ ತಗೋತಾ ಇದ್ರು, ಬೌಲಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬ್ಯಾಟಿಂಗ್ ನ ತಗೋತಾ ಇದ್ರು. ಒಂಥರ ಉಲ್ಟಾ ಪಲ್ಟಾ ಮಾತ್ರ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಒಂಥರ ಉಲ್ಟಾ ಪಲ್ಟಾ ಇತ್ತು. ಬಟ್ ODIs ಅಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿನ ಮಾಡ್ತಾ ಇರೋದು. ಅವ್ರಿಗೆ ಸಾಥ್ ಕೊಡೋಕೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಇದಾರಲ್ವಾ, ಅವರೆಲ್ಲ ಡಿಸ್ಕಷನ್ ಮಾಡ್ಬಿಟ್ಟು ಶ್ರೇಯಸ್ ಅಯ್ಯರ್ ಮಾಡಿದ್ರು ಮಿಸ್ಟೇಕ್. ಆ ಮಿಸ್ಟೇಕ್ ನ ಶುಭ್ಮನ್ ಗಿಲ್ ಅಂತೂ 100% ಮಾಡಕ್ ಹೋಗಲ್ಲ.
ಆದ್ರಿಂದ ಈ ಗ್ರೌಂಡ್ ಅಲ್ಲಿ ಯಾರ ಟಾಸ್ ವಿನ್ನರು ಸಹ ಚೇಜಿಂಗ್ ತಗೋತಾರೆ ಮಗ. ಯಾಕಂದ್ರೆ ಚೇಜಿಂಗ್ ಡಾಮಿನೇಷನ್ ಅನ್ನೋ ಜಾಸ್ತಿ ಇಟ್ಕೊಂತಾ ಇರೋದಲ್ವಾ, ಆದ್ರಿಂದ ಚೇಜಿಂಗ್ ತಗೊಳಕ್ ಇಷ್ಟಪಡ್ತಾರೆ. ಇವತ್ತಿನ ಮ್ಯಾಚ್ ಗೆ ಪ್ಲೇಯಿಂಗ್ 11 ನೋಡೋದಾದ್ರೆ ಇಂಗ್ಲೆಂಡ್ ಅವ್ರು ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದ್ರೆ, ಅವ್ರು ಯಾವಾಗ್ಲೂ ಅಷ್ಟೇ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಹಿಂದಿನ ದಿನಾನೇ ಅವ್ರು ಅನೌನ್ಸ್ ಮಾಡ್ಬಿಡ್ತಾರೆ 11 ಅವ್ರದ್ದು ಯಾವ ತರ ಇದೆ 11 ಅಂತ ನೋಡೋದಾದ್ರೆ ಜಾಕೋಬ್ ಬೆಥೆಲ್, ಬೆನ್ ಡೆಕೆಟ್, ಜೋ ರೂಟ್, ಹ್ಯಾರಿ ಬ್ರೂಕ್, ಜಾಸ್ ಬಟ್ಲರ್, ಸ್ಯಾಮ್ ಕರನ್, ವಿಲ್ ಜಾಕ್ಸ್, ಜೋಫ್ರಾ ಆರ್ಚರ್, ಲಿಯಾಮ್ ದಾಸ್ವನ್, ಠಂಗ್ ಮತ್ತೆ ಆದಿಲ್ ರಶೀದ್. ಪರವಾಗಿಲ್ಲ ಮಗ, ಒಂದ್ ರೇಂಜ್ ಚೆನ್ನಾಗೇನೆ ಇದೆ. ಅದು T20s ಅಲ್ಲಿ ಆಡಿದ್ರಲ್ಲ ಅವರು ಕೆಲವರು ಇದಾರೆ, ಕೆಲವರು ಹೊಸದಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು. ಒಂಥರ ಚೆನ್ನಾಗೇನೆ ಕಾಣ್ತಾ ಇದೆ. ಅದೇ ಟೀಮ್ ಇಂಡಿಯಾ ಅಂತ ಬಂದಾಗ ಟೀಮ್ ಇಂಡಿಯಾದ ಯಾವ್ದೇ ಅಫಿಷಿಯಲ್ ಆಗಿ ಪ್ಲೇಯಿಂಗ್ 11 ಅವ್ರು ರಿಲೀಸ್ ಮಾಡಿಲ್ಲ. ಟೀಮ್ ಇಂಡಿಯಾದವ್ರು ಯಾವಾಗ್ಲೂ ಅಷ್ಟು ಇನ್ನೇನು ಟಾಸ್ ಆಗ್ತಾರಲ್ವಾ ಅವಾಗ ಪ್ಲೇಯಿಂಗ್ 11 ರಿವೀಲ್ ಮಾಡೋದು, ಅನ್ನ ತನಕ ಅವ್ರು ರಿವೀಲ್ ಮಾಡಕ್ ಹೋಗಲ್ಲ. ಬಟ್ ನಾನು ಪ್ರಾಬಬಲ್ ಪ್ಲೇಯಿಂಗ್ 11 ಅಂತ ಅದ್ರ ಬಗ್ಗೆ ವಿಡಿಯೋನೇ ಮಾಡಿದೀನಿ, ಕಂಪ್ಲೀಟ್ ಆಗಿ ಒಂದು ವಿಡಿಯೋನೇ ಮಾಡಿದೀನಿ ಅಲ್ವಾ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಯಾವ ತರ ಇರುತ್ತಂತ. ನೋಡೋಣ ಮಗ, ಇಂಗ್ಲೆಂಡ್ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರೆ ಇಂಗ್ಲೆಂಡ್ ಕಂಡೀಷನ್ಸ್ ಎಲ್ಲ ಬಂದಾಗ. ಟೀಮ್ ಇಂಡಿಯಾ ಅಂತೂ T20s ಅಲ್ಲಂತೂ ಒಂಥರ ಅಜೀಬಾಗ್ ಸೋತ್ರು. ಇವಾಗ ಓಡಿಎಸ್ ಅಲ್ಲಿ ಮೇನ್ ಪ್ಲೇಯರ್ಸ್ ಇರೋ ಕಾರಣದಿಂದ ಇಲ್ಲಿ ಏನಾದ್ರು ಓಡಿಎಸ್ ಸೀರೀಸ್ ಏನಾದ್ರು ಸೋತ್ಬಿಟ್ರೆ ಒಂಥರ ಅಜೀಬಾಗ್ ಬಿಡುತ್ತೆ ಇನ್ನು. ಆದ್ರಿಂದ ವಿನ್ ಆಗ್ಲೇಬೇಕು ಇಂಡಿಯಾ. ನನ್ಗೆ ಸ್ವಲ್ಪ ಓಪ್ ಅನ್ನೋದು ಇದೆ ಮಗ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಇದಾರಲ್ವಾ, ಆದ್ರಿಂದ ಸೀರೀಸ್ ನ ಸೋಲಕ್ ಬಿಡಲ್ಲ ಅಂತ ಅನ್ಸ್ತದೆ. ನೋಡೋಣ, ಸೀರೀಸ್ ನ ವಿನ್ ಆದ್ರೂ ಆಗ್ಬಿಡ್ಬೋದು, ಸೋಲ್ಬಿಡ್ಬೋದು, ಹೇಳಕ್ ಆಗಲ್ಲ. ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದ್ರೆ ನಂಗೆ ಅನಿಸ್ದಂಗೆ ನನ್ ಗಟ್ ಫೀಲಿಂಗ್ ಹೇಳ್ತಾ ಇರೋದು ಇಂಗ್ಲೆಂಡ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ, ಇಂಗ್ಲೆಂಡ್ ಕಂಡೀಷನ್ಸ್ ಆಡ್ತಾ ಇರೋದು, ಆದ್ರಿಂದ ಅವ್ರು ಸ್ಟ್ರಾಂಗ್ ಆಗಿನೇ ಇರ್ತಾರೆ. ಬಟ್ T20s ಅಂತ ಬಂದಾಗ ನಮ್ಮ ಇಂಡಿಯಾದ ಬಂದ ಒಂಥರ ಯಂಗ್ ಪ್ಲೇಯರ್ಸ್ ಇದ್ದಿದ್ದು, ಒಂಥರ ಎಕ್ಸ್ಪೀರಿಯನ್ಸ್ ಅನ್ನೋದು ಇದ್ದಿಲ್ಲ. ಬಟ್ ಓಡಿಎಸ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಟೀಮ್ ಇಂಡಿಯಾನೇ ವಿನ್ ಆಗುತ್ತೆ ಅಂತ ಮಗ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ತನಕ ಇವಾಗ ಅಷ್ಟೇ, ಕೇರ್, ಬಾಯ್.